ಆಕೆ ಮಾತಲ್ಲೇ ಮೋಡಿ ಮಾಡ್ತಿದ್ದ ಕಿಲಾಡಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಲಕ ಅಂತಿದ್ದವಳು ನೂರಾರು ಜನರಿಗೆ ಪಂಗನಾಮ ಹಾಕಿದ್ದಾಳೆ. ವಾಲ್ಮೀಕಿ ನಿಗಮದಲ್ಲಿ ಸಾಲ ಕೊಡಿಸ್ತೀನಿ ಅಂತ ಕೋಟಿ ಹಣ ಎತ್ಕೊಂಡು ಎಸ್ಕೇಪ್ ಆಗಿದ್ದಾಳೆ. ಡಯಾನಾ ಡಯಾನಾ ಎವರ್ಗ್ರೀನ್ ಯೌವನ ಆಂಟಿ ಆಂಟಿ 40 ಇಂದ 20ಗೆ ವಯಸ್ಸು ಇಳಿಸಿಕೊಂಡಿರೋ ನಾಟಿ ಆಂಟಿ. ಈ ಆಂಟಿಯ ಒಂದೊಂದು ಲುಕ್ಕಲ್ಲೂ ಒಂದೊಂದು ಕಥೆ ಇದೆ. ಈ ಕೂಲಿಂಗ್ ಗ್ಲಾಸ್ ಕೋಮಲೆ ನೋಡೋದಕ್ಕಷ್ಟೇ ಸ್ವೀಟು. ಇವಳ ಬೆಣ್ಣೆಯಂತ ಮಾತು ನಂಬಿದ್ರೆ ಬದುಕು ಬರ್ಬಾದು ಗ್ಯಾರಂಟಿ. ಆಂಗಲ್ನಲ್ಲಿ ಕೂತ್ಕೊಂಡು ಹೀಗೆ ಪೋಸ್ ಕೊಟ್ಟೆ ಅದೆಷ್ಟೋ ಜನರ ಬದುಕನ್ನ ಬರ್ಬಾದ್ ಮಾಡಿದ್ದಾಳೆ. ಮಾತಲ್ಲೇ ಮನೆ ಕಟ್ಟೋ ಈ ಕೋಮಲೆ ಕೈಗೆ ಸಿಕ್ಕವರು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಇವಳ ತಳುಕು ಬಳುಕಿನ ವಯ್ಯಾರವನ್ನ ನಂಬಿ ಕಂತೆ ಹಣ ಹಾಕಿದವರು ಕೈ ಹಿಸುಕಿಕೊಳ್ತಿದ್ದಾರೆ. ಯಾಕಂದ್ರೆ ಸಾಲ ಕೊಡಿಸ್ತೀನಿ ಅಂತೇಳಿ ಬರೋಬ್ಬರಿ 1 ಕೋಟಿ ರೇಂಜ್ಗೆ ಉಂಡೆನಾಮ ಉಜ್ಜಿ ಎಸ್ಕೇಪ್ ಆಗಿದ್ದಾಳೆ. ಸಾಲ ಕೊಡಿಸ್ತೀನಿ ಅಂತಾಳೆ, ಬಣ್ಣದ ಮಾತಾಡ್ತಾಳೆ. ಊರೂರಲ್ಲೂ ಸಾಲದ ಆಸೆ ತೋರಿಸಿ ಕೊಟ್ಟಳು ಕೈ. ಅವ್ರು ನಮ್ಮನ್ನ ವಿಷ ಕುಡಿಯೋ ಪರಿಸ್ಥಿತಿ ತಂದಿಟ್ಟು ಬಿಟ್ರು ಸರ್. ಕೊಳ್ಳಕ್ ತಾಳಿ ಸತಿಗೂ ಹಾಕೊಂಡಿಲ್ಲ ಸರ್ ನಾವು. ಇವಳಿಗೆ ಮಾತೆ ಬಂಡವಾಳ, ನೋಡೋದಕ್ಕೂ ಪೊಗರ್ದಸ್ತಾಗವಳೆ. 8 ಪೌಡರ್ ಹಾಕೊಂಡು ಮಿರಮಿರ ಮಿಂಚ್ತಿದ್ದವಳು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ರೈಲು ಬಿಟ್ಟಿದ್ದು. ನನಗೆ ಅವ್ರಿಗೊತ್ತು ಇವ್ರಿಗೊತ್ತು, ನನ್ ಕೈಯಲ್ಲೇ ಎಲ್ಲಾ ಅಧಿಕಾರಿಗಳಿದ್ದಾರೆ, ನಿಮಗೆ ಎಷ್ಟು ಸಾಲ ಬೇಕೇಳಿ ನಾನ್ ಕೊಡಿಸ್ತೀನಿ ಅಂತ ನಂಬಿಸ್ತಿದ್ದಳು. ಅಷ್ಟೇ ಅಲ್ಲ, ಸಾಲ ಕೊಡಿಸ್ತೀನಿ ಅಂತ ಜನರನ್ನ ಮರಳು ಮಾಡೋದಕ್ಕೆ ಅಂತಾನೆ ಹೆಣ್ಮಕ್ಳನ್ನ ಇಟ್ಟಿದ್ದಳು. ಒಂದಲ್ಲ ಎರಡಲ್ಲ 20 ಲಕ್ಷದವರೆಗೂ ಸಾಲ ಕೊಡಿಸ್ತೀನಿ ಅಂತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ನೂರಾರು ಜನರಿಗೆ ಟೋಪಿ ಹಾಕಿದ್ದಾಳೆ. ಒಂದೊಂದು ಸಂಘಕ್ಕೆ 1.5 ಲಕ್ಷ ಗಟ್ಟಲೆ ದುಡ್ಡು ಕೊಟ್ಟಿದ್ದೀವಿ. ಪ್ರತಿಯೊಂದಕ್ಕೂ ಪ್ರೂಫ್ ಕೇಳಿದ್ರೆ ಎಲ್ಲದಕ್ಕೂ ಪ್ರೂಫ್ ಇಲ್ಲ ಸರ್ ನಮ್ಮ ಹತ್ರ. ಇದಕ್ಕಾಗಿ ನಾವು 2 ವರ್ಷ ಗಟ್ಟಲೆನೂ ಬಿಟ್ಟಿಲ್ಲ, ಓಡಾಡ್ತಾನೆ ಇದ್ದೀವಿ. ದುಡ್ಡು ಕೇಳೋದಕ್ಕೆ ಹೋಗೋದಕ್ಕೆ ನಾವು ಕೊಡೋಕ್ಕಾಗಲ್ಲ. ಅದಕ್ಕೇನು ಪ್ರೂಫ್ ಇದ್ದಾವೆ ಹೋಗ್ರಿ ತಗೊಂಬರ್ರಿ ಅಂತಂದಿದ್ದಕ್ಕೆ ಪ್ರೂಫ್ ತಗೊಂಡೋಗಿ ಮನೆ ಹತ್ರ ಕೂತ್ಕೊಂಡ್ರು ಅವ್ರು ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾರೆ ಸರ್. ಅವ್ರು ನಮ್ಮನ್ನ ವಿಷ ಕುಡಿಯೋ ಪರಿಸ್ಥಿತಿ ತಂದಿಟ್ಟು ಬಿಟ್ರು ಸರ್. ಕೊಳ್ಳಕ್ ತಾಳಿ ಸತಿಗೂ ಹಾಕೊಂಡಿಲ್ಲ ಸರ್ ನಾವು. ಅವನ ಸತಿಗೂ ಮಾರಿ ಜೀವನ ಮಾಡ್ತಾ ಇದೀವಿ. ಅಷ್ಟರ ಮಟ್ಟಿಗೆ ಮಾಡಿಟ್ಟಿದ್ದಾರೆ ಸರ್ ನಮ್ಮನ್ನ. ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ನಿಗಮವನ್ನೇ ಅಸ್ತ್ರ ಮಾಡ್ಕೊಂಡವಳು ಒಬ್ಬೊಬ್ಬರ ಕೈಯಿಂದ 50,000ದಿಂದ ಲಕ್ಷದವರೆಗೂ ವಸೂಲಿ ಮಾಡಿದ್ದಾಳೆ. ಆದ್ರೀಗ ಸಾಲವೂ ಇಲ್ಲ, ಕೊಟ್ಟ ಹಣವೂ ಇಲ್ಲ, ಎಲ್ಲವನ್ನ ಗಂಟು ಮೂಟೆ ಕಟ್ಕೊಂಡು ಜೂಟ್ ಹೇಳಿದ್ದಾಳೆ. ನಾನು 10 ಲಕ್ಷ ಲೋನ್ ಕೊಡಿಸ್ನಂದು ನಾನೇ ಗುಂಪು ಮಾಡಿ ಎಲ್ಲರ ಹತ್ರ 50,000 ಇಸ್ಕೊಂಡು ಹೋಗಿ 8 ಜನ ಹತ್ರ 50,000 ಇಸ್ಕೊಂಡು ಹೋಗಿ ದೊಡ್ಡ ಲೋನ್ಗೆ ಅಂತ ಕೊಟ್ಟು ಆಮೇಲೆ ಮತ್ತೆ ನೀರ ಸಲ್ಕೊಂಡು 20,000 8 ಜನ ಹತ್ರ ಕೊಡ್ಸೀನಿ. ಈಗ ಕೊಡ್ತಿಲ್ಲ. ಬ್ಯಾಂಕ್ನಾಗ 5 ಲಕ್ಷ ನಮ್ಮ ಹೆಸರಿಗೆ ಲೋನ್ ತಗೊಂಡು ಅವಳೆ ತಗೊಂಡು ನಮ್ಮ ಹೆಸರಿನ ಮೇಲೆ ತಗೊಂಡು ಅವಳೆ ತಿಂದು ಈಗ ನಮ್ಮ ಹೆಸರಿಗೆ ನೋಟಿಸ್ ಬಂದಾವೆ. ಕಟ್ತಿಲ್ಲ, ಅದು ಲೋನು ಕಟ್ತಿಲ್ಲ. ಅದೆಷ್ಟೋ ಹೆಣ್ಮಕ್ಕಳು ಸಾಲ ಸಿಗುತ್ತೆ ಅಂತ ತಾಳಿ ಒಡವೆಯನ್ನೆಲ್ಲ ಅಡ್ಬಿಟ್ಟು ಏಕೆ ಕೈಗೆ ದುಡ್ಡು ಕೊಟ್ಟಿದ್ರು. ಆದ್ರೀಗ ಯಾವುದೂ ಕೈಗೆ ಸಿಕ್ತಿಲ್ಲ. ಪೊಲೀಸರಿಗೆ ದೂರು ಕೊಟ್ರೆ ಕ್ಯಾರೆ ಅಂತಿಲ್ವಂತೆ. ಹೀಗಾಗಿ ನ್ಯಾಯ ಕೊಡಿಸಿ ಅಂತ ಗೋಳಾಡ್ತಿದ್ದು ಇನ್ಮೇಲಾದ್ರೂ ಪೊಲೀಸರು ಇತ್ತ ಗಮನ ಹರಿಸ್ತಾರಾ ಕಾದು ನೋಡ್ಬೇಕು. ಸಂಜಯ್, ನ್ಯೂಸ್ 18 ದಾವಣಗೆರೆ. ಗಾಯಕಿ ಮಂಗ್ಲಿಗೆ ನಶೆ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಬರ್ತ್ಡೇ ಪಾರ್ಟಿಯಲ್ಲಿ ಫಾರಿನ್ ಡ್ರಗ್ಸ್ ಬಳಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದ್ದಂತೆ ಆಂಧ್ರದಲ್ಲಿ ಕೇಸ್ ಫೈಟ್ ಆಗಿದೆ. ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿ, ಜನಪದ ಹಾಡುಗಳ ಮೂಲಕವೇ ಫೇಮಸ್ ಆದ ಚಿಲುವೆ, ದೇವರ ಕೀರ್ತನೆಗಳನ್ನ ಹಾಡುತ್ತಾ ಕುಣಿಯುತ್ತಾ ಜನರ ಮನಸ್ಸಿಗೆ ಹತ್ತಿರವಾದ ಸಿಂಗರ್. ತೆಲಂಗಾಣದಲ್ಲಿ ಕ್ರಾಂತಿ ಗೀತೆಗಳನ್ನ ಹಾಡಿ ತೆಲುಗು ಜನರ ಮನಸ್ಸಲ್ಲಿ ಮಂಗ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟ ಹುಡುಗಿ. 2018ಕ್ಕೆ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಈ ಗಾಯಕಿ ಇಲ್ಲಿಯವರೆಗೂ ಕನ್ನಡ, ತೆಲುಗು, ತಮಿಳು, ಹಿಂದಿಯಲ್ಲೂ ಹಾಡು ಹಾಡಿ ಜನಪ್ರಿಯತೆ ಪಡೆದುಕೊಂಡ ಹಾಡುಗಾರ್ತಿ. ಆದ್ರೀಗ ಸಿನಿಮಾ ಅನ್ನೋ ಬಣ್ಣದ ಲೋಕದಲ್ಲಿ ಸಂಬಂಧಿಕರು, ಸ್ನೇಹಿತರು, ಉದ್ಯಮಿಗಳಿಗೆ ನಶೆ ಪಾರ್ಟಿ ಆಯೋಜಿಸಿ ಪೊಲೀಸ್ ಕ್ರೈಮ್ ಡೈರಿಯಲ್ಲಿ ಸೇರ್ಕೊಂಡ ಆರೋಪಿ. ಸಿಂಗರ್ ಮಂಗ್ಲಿ ನಿನ್ನೆ ರಾತ್ರಿ ಹೈದರಾಬಾದ್ನ ಚೆವೆಲ್ಲಾ ನಗರದ ತ್ರಿಪುರಾ ರೆಸಾರ್ಟ್ನಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜಿಸಿದ್ರು. ಮಧ್ಯರಾತ್ರಿ 2 ಗಂಟೆಯಾದ್ರೂ ಈ ಬರ್ತ್ಡೇ ಪಾರ್ಟಿಯಲ್ಲಿದ್ದವರು ನಶೆಯಲ್ಲಿ ತೇಲಾಡ್ತಿದ್ರು. ಪೊಲೀಸರಿಗೆ ಯಾರು ದೂರು ಕೊಟ್ಟರೋ ಗೊತ್ತಿಲ್ಲ, ಪೊಲೀಸರು ಮಫ್ತಿಯಲ್ಲಿ ಬರ್ತ್ಡೇ ಪಾರ್ಟಿಗೆ ಎಂಟ್ರಿ ಕೊಟ್ಟರು. ಆರಂಭದಿಂದಲೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಹೋದ್ರು. ಗಾಂಜಾ ನಶೆಯಲ್ಲಿ ಕೆಲವರು ತೇಲಾಡ್ತಿದ್ರು. ಹುಕ್ಕಾ ಕಪ್ನಲ್ಲಿ ಗಾಂಜಾ ಹಾಕೊಂಡು ನಶೆ ಏರಿಸಿಕೊಳ್ತಿದ್ರು. ಇನ್ನು ಕೆಲವರು ವಿದೇಶಿ ಎಣ್ಣೆ ಬಾಟಲ್ಗಳನ್ನ ಖಾಲಿ ಮಾಡ್ತಿದ್ರು. ಎಲ್ಲವೂ ಪೊಲೀಸರ ಮೊಬೈಲಲ್ಲಿ ಸೆರೆಯಾಗಿದೆ.
ಹೈದರಾಬಾದ್ ಪೊಲೀಸರು ಯಾವಾಗ ಮಂಗ್ಲಿಯನ್ನ ವಿಡಿಯೋದಲ್ಲಿ ಸೆರೆ ಹಿಡಿದ್ರು ಸಿಂಗರ್ ಮಂಗ್ಲಿ ಸಿಟ್ಟಾದ್ರು. ಪೊಲೀಸರಿಗೆ ಧಮಕಿ ಹಾಕ್ಬಿಟ್ರು. ವಿಡಿಯೋ ಮಾಡೋದನ್ನ ನಿಲ್ಲಿಸ್ತೀಯೋ ಇಲ್ವೋ ಅಂತ ಏಕವಚನದಲ್ಲೇ ಆವಾಜ್ ಹಾಕಿದ್ರು. చేయను నా డ్యూటీకి అడ్డం తెలకండి మీరు నా డ్యూటీ ఎట్లా ఆపుతారు మీరు? ಪೊಲೀಸರಿಗೆ ಮಂಗ್ಲಿ ಆವಾಜ್ ಹಾಕ್ತಿದ್ದಂತೆ ಮಹಿಳಾ ಪೊಲೀಸ್ ಟೀಮ್ ಎಂಟ್ರಿ ಕೊಡ್ತು. ಪರಿಸ್ಥಿತಿ ಕೈ ಮೀರ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಸಿಂಗರ್ ಮಂಗ್ಲಿ ರೆಸಾರ್ಟ್ ಒಳಗೆ ಹೋಗಿ ರೂಮ್ ಬಾಗಿಲು ಹಾಕೊಂಡ್ರು. ಮಹಿಳಾ ಪೊಲೀಸ್ ಅಧಿಕಾರಿಗಳು ಅಲ್ಲೂ ಬಿಡ್ಲಿಲ್ಲ. ಬಾಗಿಲು ತೆಗೆಸ್ತಿದ್ದಂತೆ ಮಂಗ್ಲಿ ಆಚೆಗೆ ಹೊರಟು ಹೋದ್ರು. ಪೊಲೀಸರು ಬೆನ್ನತ್ತಿ ನಿಲ್ಲಿಸಿ ಮಂಗ್ಲಿಯನ್ನ ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಿದ್ರು. ಮಂಗ್ಲಿ ಜೊತೆ ಪಾರ್ಟಿಯಲ್ಲಿದ್ದವರ ಪೈಕಿ ಗಾಂಜಾ ಸೇವನೆ ಮಾಡ್ತಿದ್ದ 9 ಜನರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ವಿದೇಶಿ ಮದ್ಯಗಳನ್ನ ವಶಕ್ಕೆ ಪಡೆದಿದ್ದು 9 ಆರೋಪಿಗಳ ಮೇಲೂ ಎಫ್ಐಆರ್ ಹಾಕಿದ್ದಾರೆ. ಜೊತೆಗೆ ಗಾಯಕಿ ಮಂಗ್ಲಿ ವಿರುದ್ಧವೂ ದೂರು ದಾಖಲಿಸಿಕೊಂಡಿದ್ದಾರೆ. ಕಡಿಮೆ ಸಂಭಾವನೆಗೆ ಟಿವಿಗಳಲ್ಲಿ ಹಾಸ್ಯ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದ ಮಂಗ್ಲಿ ಇವತ್ತು ಕೋಟಿ ಕೋಟಿ ಆಸ್ತಿಗೆ ಒಡತಿ. ಲಂಬಾಣಿ ಸಮುದಾಯದಲ್ಲಿ ಕಡು ಬಡತನದಲ್ಲಿ ಜನಿಸಿದ ಮಂಗ್ಲಿ ಅಲಿಯಾಸ್ ಸತ್ಯವತಿ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ ಗಟ್ಟಿಗಿತ್ತೆ. ಮಕ್ಕಳಿಗೆ ಸಂಗೀತ ಹೇಳಿಕೊಡ್ತಾ ಇದ್ದವಳು, TCH ಮಾಡಿಕೊಂಡು ಶಿಕ್ಷಕಿಯಾಗಲು ಹೊರಟವಳು ಇವತ್ತು ನಶೆ ಕೇಸಲ್ಲಿ ಲಾಕ್ ಆಗಿದ್ದಾಳೆ. ಬಣ್ಣದ ಲೋಕದ ಮಾದಕತೆಯ ಮತ್ತೇರಿಸಿಕೊಂಡ ಮಂಗ್ಲಿ ಈಗ ಗಾಂಜಾ ನಶೆ ಪಾರ್ಟಿ ಕೇಸಲ್ಲಿ ಸಿಕ್ಕಿಬಿದ್ದಿರೋದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸ್ಯಾಂಡಲ್ವುಡ್ ಚಕ್ರವರ್ತಿ ಅಂತ ಕರೆಸಿಕೊಳ್ಳೋ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 1 ವರ್ಷ. 2024ರಲ್ಲಿ ಈ ಸಮಯಕ್ಕೆ ದರ್ಶನ್ ರದ್ದೇ ಸುದ್ದಿ. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ದರ್ಶನ್ರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೂನ್ 2024 ಇಡೀ ಕರ್ನಾಟಕದ ಜನರೇ ಒಂದು ಕ್ಷಣ ನಿಬ್ಬೆರಗಾಗಿದ್ದ ದಿನ. ಹಿಂದೆಂದು ಕಂಡು ಕೇಳರಿಯದಂತ ಕಗ್ಗೊಲೆಯ ರಹಸ್ಯ ಬಿಚ್ಚಿಕೊಂಡ ದಿನ. ಸ್ಯಾಂಡಲ್ವುಡ್ ಸಾರಥಿ, ಮೆಜೆಸ್ಟಿಕ್ನ ಸುಲ್ತಾನ ಅಂತ ಮೆರೆದಾಡ್ತಿದ್ದ ದರ್ಶನ್ ಇವತ್ತಿಗೆ ಸರಿಯಾಗಿ 1 ವರ್ಷದ ಹಿಂದೆ ಪೊಲೀಸರ ಕೈಯಲ್ಲಿ ಸಿಲುಕಿ ಒದ್ದಾಡಿ ಹೋಗಿದ್ರು. ಮೈಸೂರಿನ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದ ದರ್ಶನ್ ರನ್ನ ನಿಂತ ಜಾಗದಿಂದಲೇ ಪೊಲೀಸರು ಎತ್ತಾಕೊಂಡು ಬಂದಿದ್ರು. ಸುಬ್ಬನ ಕೈಗೆ ಕೋಳ ಬೀಳ್ತಿದ್ದಂತೆ RR ನಗರದಲ್ಲಿ ಬೆಚ್ಚಗಿದ್ದ ಪವಿತ್ರ ಗೌಡ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಈ ರಕ್ತ ಚರಿತ್ರೆಗೀಗ ಬರೋಬ್ಬರಿ 1 ವರ್ಷ. ದರ್ಶನ್ ಕೈಗೆ ಕೋಳ ಬಿದ್ದು 1 ವರ್ಷ. ಸುಬ್ಬಿಗೆ ಕಂಟಕ ಶುರುವಾಗಿದ್ದೆ ಈ ದಿನ. ಜೂನ್ 11ನೇ ತಾರೀಖನ್ನ ದರ್ಶನ್ ಹಾಗೂ ಪವಿತ್ರ ಗೌಡ ಜೀವನವಿಡೀ ಮರೆಯಲ್ಲ ಅನ್ಸತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತೀವಿ, ಸುಮಾರು 6-7 ತಿಂಗಳು ಜೈಲುವಾಸ ಅನುಭವಿಸ್ತೀವಿ ಅಂತ ಮನಸ್ನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಹೀಗಾಗಿಯೇ ಪಟ್ಟಣಗೆರೆ ಶೆಡ್ನಲ್ಲಿ ಪರಾಕ್ರಮ ಮೆರೆದವರು ಹಸಿ ಕತೆ ಕಟ್ಟಿದ್ರು. ಆದ್ರೆ ಅನಾಥ ಶವದ ಹಿಂದೆ ಬಿದ್ದಿದ್ದ ಖಾಕಿ ಪಡೆ ಚಂದನವನದ ಸಾರಥಿಯ ಬುಡಕ್ಕೆ ಕೈ ಹಾಕಿದ್ರು. ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಂತೆ ಡಿ-ಬಾಸ್ ಕೋಟೆಯೇ ಛಿದ್ರವಾಗಿ ಹೋಗಿತ್ತು. ಜಿಮ್ ಮುಗಿಸಿ ತಿಂಡಿ ಮಾಡಿ ಬರ್ತಿದ್ದಂತೆ ಅರೆಸ್ಟ್ ಮಾಡಿದ್ದ ಪೊಲೀಸರು RR ನಗರದ ಮನೆಯಲ್ಲಿದ್ದ ಪವಿತ್ರ ಗೌಡಗೂ ಬಿಗ್ ಶಾಕ್ ಕೊಟ್ಟಿದ್ರು. ಇಬ್ಬರನ್ನು ಅನ್ನಪೂರ್ಣೇಶ್ವರಿ ಠಾಣೆಗೆ ಕರ್ಕೊಂಡು ಬಂದು ಇಡೀ ದಿನ ವಿಚಾರಣೆ ನಡೆಸಿದ್ರು. ನಂತರ ಇದೇ ಕೇಸ್ನಲ್ಲಿ ಬರೋಬ್ಬರಿ 6 ತಿಂಗಳು ಜೈಲು ವಾಸವನ್ನು ಅನುಭವಿಸಿದ್ರು. ಕೊಲೆ ಆರೋಪಿ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರ್ತಿದ್ದಂತೆ ಅಲ್ಲೂ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು. 6 ತಿಂಗಳು ಜೈಲು ವಾಸ ಅನುಭವಿಸಿದ ಬಳಿಕ ಇಡೀ ಟಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿತ್ತು. ಕಾಶಿಯಲ್ಲಿ ವಿಜಯಲಕ್ಷ್ಮಿ ಪೂಜೆ ಪುನಸ್ಕಾರ. ದರ್ಶನ್ ಇವತ್ತು ಬೇಲ್ ಮೇಲೆ ಹೊರ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ವಿಜಯಲಕ್ಷ್ಮಿ. ಗಂಡನನ್ನ ಜೈಲಿನಿಂದ ಬಿಡಿಸ್ಕೊಂಡು ಬರಬೇಕು ಅಂತ ವಿಜಯಲಕ್ಷ್ಮಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ. 10 ದೇವಸ್ಥಾನ ಸುತ್ತಿದ್ರು, 10 ಜನರನ್ನ ಭೇಟಿ ಮಾಡಿದ್ರು, ಕಣ್ತುಂಬ ನಿದ್ದೆಯನ್ನು ಮಾಡದೆ ಗಂಡನನ್ನ ಬಿಡಿಸಿಕೊಂಡು ಬಂದ್ರು. ದರ್ಶನ್ ರಿಲೀಸ್ ಆದ ದಿನದಿಂದಲೂ ಟೆಂಪಲ್ ರನ್ ಮಾಡ್ತಾನೆ ಇದ್ದಾರೆ. ಈಗ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ 1 ವರ್ಷ ಆಗ್ತಿದ್ದಂತೆ ಕಾಶಿ ವಿಶ್ವನಾಥನ ಮೊರೆ ಹೋಗಿದ್ದಾರೆ. ಕಾಶಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿರೋ ವಿಜಯಲಕ್ಷ್ಮಿ ತಮ್ಮ ಕುಟುಂಬದ ಮೇಲೆ ಯಾರ ಕಣ್ಣು ಬೀಳದಂತೆ ಬೇಡಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಸಾವನ್ನಪ್ಪಿ 1 ವರ್ಷ ಆಯ್ತು. ದರ್ಶನ್ ಕೊಲೆ ಆರೋಪಿ ಪಟ್ಟ ಹೊತ್ತುಕೊಂಡು 1 ವರ್ಷ ಆಯ್ತು. ಆದ್ರೆ ಹಂತಕರಿಗೆ ಶಿಕ್ಷೆ ಅನ್ನೋದು ಮಾತ್ರ ಮರೀಚಿಕೆಯಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆ ತಾಯಿಗೆ ಮಗಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತು.
ಆದರೆ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದ್ದಕ್ಕೆ ಖಿನ್ನತೆಗೆ ಜಾರಿದವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಮದುವೆಯಾಗಿ 25 ವರ್ಷ ಆದರೂ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದವನೇ ಕೊಲೆ ಮಾಡಿದ್ದಾನೆ ಅನ್ನೋ ಗುಲ್ಲೆತ್ತಿದೆ. ಇವತ್ತು ಇದ್ದು ಯಾರಿಗೂ ಬ್ಯಾಡ್ದು ಸರ್, ಗ್ಯಾರಂಟಿ ಕೊಲೆನೇ ಆಗಿರೋದು. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಒಂದೊಳ್ಳೆ ಕೆಲಸಕ್ಕೆ ಸೇರಿಸಬೇಕು ಅನ್ನೋದು ಪ್ರತಿ ಹೆತ್ತವರ ಕನಸು. ಹೀಗಾಗಿಯೇ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಸಾಕ್ತಿರ್ತಾರೆ. ಆದ್ರೆ ಇಂಥ ಕನಸೆ ಈಗ ತಾಯಿ ಮಗಳ ಜೀವ ತೆಗೆದಿದೆ. ಮಗಳನ್ನ ಡಾಕ್ಟರ್ ಮಾಡಬೇಕು ಅಂತ ತಾಯಿ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ಲು. ತಾಯಿ ಆಸೆ ಈಡೇರಿಸಬೇಕು ಅಂತ ಮಗಳು ಸಹ 10 ಆಸೆಗಿಟ್ಕೊಂಡಿದ್ಲು. ಆದ್ರೆ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಿದ್ದಂತೆ ಖಿನ್ನತೆಗೆ ಜಾರಿದ ತಾಯಿ ಮಗಳು ಸಾವಿನ ಮನೆ ಸೇರಿದ್ದಾರೆ. ಇವರ ಹೆಸರು ಜಯಲಕ್ಷ್ಮಿ, ಇವರ ಮಗಳೇ ಪ್ರಿಯಾ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೊತ್ತನಹಳ್ಳಿಯ ನಿವಾಸಿಗಳು. ಜಯರಾಮು ಜಯಲಕ್ಷ್ಮಿ ದಂಪತಿಗೆ 2 ಮಕ್ಕಳು. ಅದರಲ್ಲಿ 2ನೇ ಮಗಳು ಪ್ರಿಯಾಳನ್ನ ಡಾಕ್ಟರ್ ಮಾಡಬೇಕು ಅನ್ನೋದು ತಾಯಿಯ ಮಹದಾಸೆಯಾಗಿತ್ತು. ಹೀಗಾಗಿಯೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡೋದಿದ್ಲು. ಆದ್ರೆ ಪರೀಕ್ಷೆಯಲ್ಲಿ ಹೇಳಿಕೊಳ್ಳುವಂತ ಮಾರ್ಕ್ಸ್ ಬಂದಿರಲಿಲ್ಲ. ಸಿಇಟಿ NEETಯಲ್ಲೂ ಒಳ್ಳೆ ರ್ಯಾಂಕ್ ಬಂದಿರಲಿಲ್ಲ. ಇದು ತಾಯಿ ಮಗಳನ್ನ ತೀವ್ರ ದುಃಖಕ್ಕೆ ನೂಕಿತ್ತು. ಕಳೆದೊಂದು ತಿಂಗಳಿಂದ ಮಂಕಾಗಿ ಹೋದವರು ಒಟ್ಟಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಾಯಿ ಮಗಳ ಸಾವಿನ ಬಗ್ಗೆ ಇನ್ನೂ ಒಂದು ಸುದ್ದಿ ಹರಿದಾಡ್ತಿದೆ. ಜಯಲಕ್ಷ್ಮಿ ಮದುವೆಯಾಗಿ 25 ವರ್ಷ ಆದ್ರೂ ಗಂಡನಿಗೆ ವರದಕ್ಷಿಣೆ ಹುಚ್ಚು ಹೋಗಿರ್ಲಿಲ್ಲ. ಈಗ್ಲೂ ವರದಕ್ಷಿಣೆ ತಗೊಂಡ್ಬಾ ಅಂತ ಕಾಟ ಕೊಡ್ತಿದ್ದಂತೆ. ಹೀಗಾಗಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಊರಿನವರು ಮಾತಾಡ್ತಿದ್ದಾರೆ. ಇದು ಗ್ಯಾರಂಟಿ ಕೊಲೆನೇ ಆಗಿರೋದು. ಇದು ಇವರು ಸುಮ್ಮನೆ ಎಲ್ಲ ಮುಚ್ಚಿಡ್ತಾ ಇದ್ದಾರೆ ಇವರು. ಮತ್ತು ಅವ್ರ ಹುಡುಗಿ ತಂದೆ ಅವ್ರ ಮೊಮ್ಮಗಳನ್ನ ಮಾತಾಡ್ಸೋಕೆ ಹೋಗಿರೋವ್ರಿಗಂತೆ ಪೊಲೀಸ್ನವರು ಅವ್ರನ್ನ ಜಾರಿಸಿ ತಳ್ಕೊಂಡೋಗಿ ಮತ್ತು ನೀನು 10 ವರ್ಷದಿಂದ ಎಲ್ಲಿಗೆ ಹೋಗಿದ್ದ ಅಂತ ಕೇಳ್ತಿದ್ರು. 10 ವರ್ಷ ಇಸಿ ಇವ್ರಿಗೆ ಏನು ಗೊತ್ತು? 10 ವರ್ಷ ನಡೆದಿರೋ ಇಸಿ ಏನು ಗೊತ್ತು? ಇದು ಇಷ್ಟೆಲ್ಲ ನೆನೆ ದಿನ ಎಲ್ಲ ನಮ್ಮ ಹುಡುಗಿ ಕಡೆಯವ್ರನ್ನ ಯಾರು ಅವರು ದಂಡಕ್ಕೆ ತಗೊಳ್ಳಿಲ್ಲ. ಎಲ್ಲರೂ ಬೆದರಿಸಿ ಓಡಿಸ್ಬಿಟ್ರು. ಒಟ್ನಲ್ಲಿ ಪರೀಕ್ಷೆ ಕಾರಣಕ್ಕೆ ತಾಯಿ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಗಂಡನ ಕಾಟಕ್ಕೆ ಜೀವ ಬಿಟ್ರೋ ಗೊತ್ತಿಲ್ಲ. ಪೊಲೀಸರು ಸರಿಯಾದ ತನಿಖೆ ಮಾಡಿ ಸತ್ಯಾಂಶ ಬಯಲಿಗೆಳೆಯಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ಆತನಿಗೆ ಮದುವೆಯಾಗಿ ಜಸ್ಟ್ 20 ದಿನ ಆಗಿತ್ತು. ರೌಡಿಸಂ ಬಿಟ್ಟು ಒಳ್ಳೆ ಬದುಕು ನಡೆಸಬೇಕು ಅಂದ್ಕೊಂಡಿದ್ದವ ಹಾದಿ ಬೀದಿ ಹೆಣವಾಗಿದ್ದಾನೆ. ತಮ್ಮನ ಜೊತೆ ಪಾರ್ಟಿಗೆ ಹೋದವನನ್ನ ಹೊಂಚು ಹಾಕಿ ಹೊಡೆದು ಕೊಂದಿದ್ದಾರೆ. ಇಪ್ಪತ್ತು ದಿನದ ಹಿಂದೆ ಮದುವೆ ಆದವನ ಭೀಕರ ಮರ್ಡರ್. ಹಳೆ ಜಿದ್ದು ನಡು ರಸ್ತೆಯಲ್ಲೇ ರೌಡಿ ಶೀಟರ್ ಖಲಾಸ್. ಈ ರೌಡಿಸಂ ಅನ್ನೋದೇ ಹಾಗೆ. ಒಮ್ಮೆ ನೆತ್ತರು ಕೈಗಂಟಿಸಿಕೊಂಡ್ರೆ ಮುಗಿದೇ ಹೋಯ್ತು. ರಕ್ತಕ್ಕೆ ರಕ್ತ ಅಂತ ಹೋದವರು ರಕ್ತ ಚರಿತ್ರೆಯೇ ಆಗೋದು. ಇವತ್ತು ಒಬ್ರು ನಾಳೆ ಮತ್ತೊಬ್ರು ಅಂತ ಹೆಣದ ಮೇಲೆ ಹೆಣ ಉರುಳಿಸ್ತಾರೆ. ಕೊನೆಗೆ ಹೆಣ ಉರುಳಿಸೋರೆ ಹೆಣವಾಗಿ ಹೋಗ್ತಾರೆ. ಕಲಬುರಗಿಯಲ್ಲಿ ಆಗಿದ್ದು ಇದೆ. ಜಸ್ಟ್ 20 ದಿನದ ಹಿಂದೆ ಮದುವೆಯಾಗಿದ್ದ ರೌಡಿ ಶೀಟರ್ ಬೀದಿ ಹೆಣವಾಗಿದ್ದಾನೆ. ತಮ್ಮನ ಮುಂದೆಯೇ ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ. ಈತನ ಹೆಸರು ಸುಧಾಕರ್ ಅಂತ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದುತ್ತರಗಾಂವ್ ನಿವಾಸಿ. ಕೂಲಿ ನಾಲೆ ಮಾಡಿಕೊಂಡಿದ್ದವನು ರೌಡಿಸಂಗೆ ಇಳಿದು ರೌಡಿ ಶೀಟ್ ಓಪನ್ ಮಾಡಿಸಿಕೊಂಡಿದ್ದ. 20 ದಿನದ ಹಿಂದೆ ಸೋದರ ಮಾವನ ಮಗಳನ್ನೇ ಮದುವೆಯಾಗಿದ್ದವ ವಾರದ ಹಿಂದೆ ಹೆಂಡತಿ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಮಾಡಿದ್ದ. ಇಷ್ಟು ದಿನ ಏನೋ ಆಗಿದ್ದು ಆಯ್ತು. ಇನ್ಮೇಲೆ ಈ ರೌಡಿಸಂ ಎಲ್ಲ ಬೇಡ, ಮನೆ ಸಂಸಾರ ಅಂತ ನೋಡ್ಕೊಂಡಿರು ಅಂತ ಹೆಣ್ಣು ಕೊಟ್ಟ ಮಾವ ಬುದ್ಧಿ ಹೇಳಿದ್ದ. ಹೀಗಾಗಿ ಸ್ವಲ್ಪ ದಿನದಲ್ಲಿ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದ. ಆದ್ರೆ ಅಷ್ಟರಲ್ಲಾಗ್ಲೇ ಹೆಣ ಉರುಳಿಸಿದ್ದಾರೆ. ಆಯ್ತು ಹೋಗ್ಯಾರ ರೀ. ದಾಬಾದಾಗ ಊಟ ಮಾಡೋ ಟೈಮ್ದಾಗ ಒಮ್ಮೆ 2 ಕ್ರೋಸರ್ ಬಂದವ್ರಿ. ಅವ್ರು 20-30 ಮಂದಿ ರೀ. ಇವ್ರು ಇಬ್ಬರು ಯಾರು ರೀ. ಇಬ್ಬರಿಗೆ ನೋಡಿ ನಮ್ಗೆ ಸಿದ್ದು ಹೊಡಿಲತ್ತಾರಂತ ಇವ ಕಾರ್ನಿಂದ ಹಿಡಿದು ಹೋಗ್ಯಾನ ರೀ. ಹೋಗ್ಬೇಕಾದ್ರೆ ಇವನಿಗೆ ಹಿಂದೆಲೆಸಿಂದ ಬಂದು ಒಬ್ಬ ರಾಡ್ ತಂದು ಹೊಡೆದಾನ ರೀ. ರಾಡ್ ತಂದು ಹೊಡ್ಯಾಣ. ಇನ್ನೊಬ್ಬ ತಲೆಯಾಗ ಬಂದು ಚಾಕು ಚುಚ್ಚಾನ ರೀ. ಈಗ ರೀಸೆಂಟ್ಲಿ ಮೊನ್ನೆ ಒಂದು 8 ದಿವಸ ಆಯ್ತು ರೀ ಮ್ಯಾರೇಜ್ ಆಗೈತೆ ರೀ. ಎಲ್ಲ ಸರಿಯಾಗಿ ಇದ್ದೀನಿ ರೀ. ಈಗ ಅವನಿಗೆ ಜಬರ್ದಸ್ತಿಲೆ ಕರೆಸಿ ಹಿಂಗೆ ಮೋಸ ಮಾಡಿ ಹೊಡೆದಾರೆ.
ನಿನ್ನೆ ಸಂಜೆ ಸುಧಾಕರ್ಗೆ ಕರೆ ಮಾಡಿದ್ದ ಸ್ನೇಹಿತ ಮಲ್ಲು ಪಾರ್ಟಿ ಮಾಡೋಣ ಬಾ ಎಂದಿದ್ದಾನೆ. ಹೀಗಾಗಿ ಸಹೋದರನನ್ನ ಕರ್ಕೊಂಡು ಹೋಗಿದ್ದ ಸುಧಾಕರ್ 6-7 ಮಂದಿ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಿದ್ದ. ಊಟ ಮುಗಿತಾ ಇದ್ದಂತೆ ಸುಧಾಕರ್ ಡಾಬಾದಿಂದ ಹೊರಬಂದಿದ್ದಾನೆ. ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಹಂತಕರು ಸಿಕ್ಕಂಗೆ ಕೊಚ್ಚಿ ಹಾಕಿದ್ದಾರೆ. ಅಣ್ಣನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಡಾಬಾದಿಂದ ಓಡಿ ಬಂದ ಸಹೋದರನ ಮೇಲೂ ಮುಗಿಬಿದ್ದು ಹಲ್ಲೆ ಮಾಡಿದ್ದಾರೆ. ಸುಧಾಕರ್ ಸ್ಥಳದಲ್ಲಿ ಪ್ರಾಣ ಬಿಟ್ರೆ ಸಹೋದರ ಸಿದ್ರಾಮು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಅಲ್ಲಿ ಬಂದು ಕನ್ಫರ್ಮ್ ಅವರಿಗೆ ಸುಧಾಕರ್ ಗಾಡಿ ಕೂತ್ಕೊಂಡ್ರೆ ಊಟ ಮಾಡಿ ಕನ್ಫರ್ಮ್ ಅದೇ ಗಾಡಿ ಬಂದು ಯಾರು ಅಲ್ಲಿ ಇದು ಮಾಡ್ರಿ ಯಾಕೆ ಅಟ್ಯಾಕ್ ಮಾಡ್ರಿ ಸುಧಾಕರ್ ಅಟ್ಯಾಕ್ ಮಾಡ್ರಿ ಅಂತ ಅವ್ರ ಅಣ್ಣ ಬಂದ್ರೆ ಒಳಗಿಂದು ಅವ್ರ ಅಣ್ಣಗೆ ಹೊಡೆದಾರ್ರಿ ಇಲ್ಲ ಅಷ್ಟು ಮಾರಿ ಇಲ್ಲ ಇದು ಮುರಿದ್ರಿ ತಲೆಗೆ ಹತ್ತದ ಮುಂಜಾನೆ ನೋಡಿದ್ರೆ ಎಕ್ಸಾರ್ ಆಗ್ರಿ ಎದ್ರ ಹೊಡೆದ್ರಂತ ರಾಡ್ ಹೊಡೆದ್ರಂತ ಹೇಳ್ದಂತ ತಮ್ರಿ ಹಾಂ ಅವ್ರು ಕರ್ಸರಿ ಬಸವನಪೇಟೆಲಿಂದ 7 ಮಂದಿ ಜನ ಓಡಿ ಬುಲೋರ ಗಾಡಿ ಮಲ್ಲಂಗ ಗಾಡಿ ಬುಲೋರ ಗಾಡಿ ಅಂತ ಹೇಳಿ ತಮ್ಮ ಹೇಳ್ದ. ಹಳೆ ವೈಷಮ್ಯಕ್ಕೆ ಕೊಲೆಯಾಗಿರೋ ಅನುಮಾನ ಶುರುವಾಗಿದ್ದು ಹಂತಕರಿಗೆ ಕಲಬುರಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಮದುವೆ ಮಾಡಿಕೊಂಡು ಹೊಸ ಬದುಕು ಶುರು ಮಾಡಬೇಕು ಅಂದ್ಕೊಂಡವ ದುರಂತ ಅಂತ್ಯ ಕಂಡಿದ್ದಾನೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ವಾಲ್ಮೀಕಿ ಹಗರಣದ ಹಿಂದೆ ಬಿದ್ದಿರುವಂತಹ ಇಡಿ ಅಧಿಕಾರಿಗಳು ಕೈ ನಾಯಕರನ್ನ ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ. 6 ನಾಯಕರು 60 ಅಧಿಕಾರಿಗಳು 8 ಜಾಗದಲ್ಲಿ ಮೂಲೆ ಮೂಲೆ ಜಾಲಾಡಿದ್ದಾರೆ. ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣ ಸದ್ದು ಮಾಡುತ್ತಿರೋ ಹೊತ್ತಲ್ಲೇ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ನಿದ್ದೆಯಿಂದ ಏಳುವುದಕ್ಕೂ ಮೊದಲೇ ಮನೆ ಬಾಗಿಲು ತಟ್ಟಿದ್ದ ಇಡಿ ಕೈ ಶಾಸಕರ ಜನ್ಮಜಾಲಾಡಿದ್ದಾರೆ. ಒಂದೇ ದಿನ 8 ಕಡೆ ದಾಳಿ ನಡೆಸಿದ್ದು ದೊಡ್ಡ ನಾಯಕರಿಗೆ ನಡುಕ ಹುಟ್ಟಿಸಿದ್ದಾರೆ. ಕೈ ನಾಯಕರ ಬೆನ್ನು ಬಿಡದೆ ಕಾಡುತ್ತಿದೆ ವಾಲ್ಮೀಕಿ ಕೇಸ್. ಬೆಳ್ಳಂಬೆಳಿಗ್ಗೆ ಶಾಕ್, ಮನೆ ಕಚೇರಿಯಲ್ಲಿ ತಲಾಶ್. ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಇವತ್ತು ಬೆಚ್ಚಿ ಬಿದ್ದಿದ್ದಾರೆ. ಇಡಿ ಕೊಟ್ಟ ಸರ್ಪ್ರೈಸ್ ವಿಸಿಟ್ಗೆ ಕಂಗಾಲಾಗಿ ಹೋಗಿದ್ದಾರೆ. ಹಾಗಾದ್ರೆ ಯಾವೆಲ್ಲ ನಾಯಕರಿಗೆ ಇಡಿ ಶಾಕ್ ಕೊಟ್ಟಿದೆ ಅಂತ ನೋಡೋದಾದ್ರೆ, ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ, ಬಳ್ಳಾರಿ ಸಂಸದ ಇ ತುಕಾರಾಂ, ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಜೆಎನ್ ಗಣೇಶ್, ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್, ನಾಗೇಂದ್ರ ಪಿಎ ಗೋವಿಂದರಾಜು ಮನೆಯಲ್ಲಿ ಇಡಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡಿದ್ದಾರೆ. ಬಳ್ಳಾರಿಯ ಕೂಡ್ಲಿಗಿ ಎಂಎಲ್ಎ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮನೆ ಮೇಲೂ ಇಡಿ ದಾಳಿ ಮಾಡಿದೆ. ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿರೋ ನಿವಾಸಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡಿದ್ದಾರೆ. ಚುನಾವಣೆ ವೇಳೆ ನಿಮಗೇನಾದ್ರೂ ಹಣ ಸಂದಾಯ ಮಾಡಲಾಗಿತ್ತಾ ಅಂತ ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಮಹತ್ವದ ದಾಖಲೆ ಕಲೆ ಹಾಕಿದ್ದಾರೆ. ಇನ್ನು ಶಾಸಕ ಕಂಪ್ಲಿ ಗಣೇಶ್ಗೂ ಇಡಿ ಶಾಕ್ ಕೊಟ್ಟಿದ್ದು ಮನೆಯಲ್ಲಿದ್ದ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ. ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿರುವ ಶಾಸಕ ನಾರಾ ಭರತ್ ರೆಡ್ಡಿ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ. ಬೈ ಎಲೆಕ್ಷನ್ ಹಾಗೂ ಚುನಾವಣೆ ಸಮಯದಲ್ಲಿ ಹಣ ಸಂದಾಯ ಆಗಿತ್ತಾ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಸಂಸದ ತುಕಾರಾಂಗೂ ಇಡಿ ಸಂಕಷ್ಟ ಶುರುವಾಗಿದೆ. ಸಂಸದರ ಮನೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಎಂಪಿ ಚುನಾವಣೆ ವೇಳೆ ಎಷ್ಟು ಹಣ ಖರ್ಚು ಮಾಡಿದ್ರಿ, ಚುನಾವಣಾ ವೆಚ್ಚಕ್ಕೆ ಸಂಬಂಧಿಸಿದ ಮಾಹಿತಿ ನೀಡಿ ಅಂತ ಎಲ್ಲ ಮಾಹಿತಿ ಪಡೆದಿದ್ದಾರೆ. ಇಡೀ ಮನೆಯ ಮೂಲೆ ಮೂಲೆಯನ್ನು ಬಿಡದೆ ಜಾಲಾಡಿದ್ದಾರೆ. ಬಳ್ಳಾರಿ ಮಾತ್ರವಲ್ಲ, ಬೆಂಗಳೂರಲ್ಲೂ ಇಡಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಶಾಸಕರ ಭವನದ ರೂಮ್ ನಂಬರ್ 360 ಮೇಲೆ ದಾಳಿ ಮಾಡಿದ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆ ಕಲೆ ಹಾಕಿದ್ದಾರೆ. ಮಾಜಿ ಸಚಿವ ನಾಗೇಂದ್ರಗೆ ಸೇರಿದ ರೂಮ್ ಹಾಗೂ ಅವರ ಪಿಎ ಗೋವಿಂದರಾಜು ರೂಮ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ದಾಳಿ ಮಾಡುತ್ತಿದ್ದಂತೆ ಕೈ ಕಮಲ ನಾಯಕರ ಮಧ್ಯೆ ವಾಗ್ಯುದ್ಧವೇ ಶುರುವಾಗಿದೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ. ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ನಮ್ಮ ಶಾಸಕರಿಗೂ ಈ ಇದಕ್ಕೂ ಈ ಒಂದು ಎಸ್ ಟಿ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ. ನಮ್ಮ ಎಂಪಿಗೂ ಸಂಬಂಧ ಇಲ್ಲ, ನಮ್ಮ ಎಮ್ಎಲ್ಎಗೂ ಸಂಬಂಧ. ಈ ನಾಯಕರು ಬಹಳಷ್ಟು ಸಾಚಾಗಳ ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು. ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂತ ರೀತಿಯಲ್ಲಿ ಮಾತಾಡ್ತಿದ್ರು. ಇನ್ನ ಸಾಕಷ್ಟು ನಾಯಕರು ಇವತ್ತು ಇಡಿ ದಾಳಿಯ ಇವತ್ತು ಏನ್ ನಡೀತಾ ಇದ್ದು, ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರ ಮಕೋಡವನ್ನು ಕಳಿಸಿ ಬಿಡಬೇಕಾಗಿದೆ. ಒಟ್ನಲ್ಲಿ ವಾಲ್ಮೀಕಿ ಹಗರಣ ಕೈ ನಾಯಕರಿಗೆ ಬಿಟ್ಟು ಬಿಡದಂತೆ ಕಾಡ್ತಿದ್ದು ಮತ್ಯಾರ ಬುಡಕ್ಕೆ ಬರುತ್ತೋ ಅನ್ನೋ ಆತಂಕ ಕೈಪಡೆಯಲ್ಲಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ.
ಹುಬ್ಬಳ್ಳಿಯಲ್ಲಿ ಬಿಟ್ಟು ಬಿಡದೆ ಮಳೆ ಅಬ್ಬರ, ಹಾಲಕುಸುಗಲ್ ಹಾಗೂ ಬಳ್ಳೂರು ರಸ್ತೆ ಸಂಚಾರ ಸ್ಥಗಿತ, ಉಕ್ಕಿ ಹರಿದ ಹಳ್ಳ, ಶಾಲಾ ಮಕ್ಕಳ ಪರದಾಟ. ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಭಾರೀ ಮಳೆ, ಅಂಗನವಾಡಿ ಕಟ್ಟಡಕ್ಕೆ ನುಗ್ಗಿದ ಚರಂಡಿ ನೀರು ಹೊರಹಾಕಲು ಗ್ರಾಮಸ್ಥರ ಪರದಾಟ. ನಾಳೆಯಿಂದ ಮಲೆನಾಡು ಕರಾವಳಿಯಲ್ಲಿ ಮಳೆ ಅಲರ್ಟ್, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗದಲ್ಲಿ ರೆಡ್ ಅಲರ್ಟ್, ಭಾರೀ ಮಳೆ ಎಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ. ಬಾಕಿ ಉಳಿದ 10 ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಸ್ವಿ ರಾಮಚಂದ್ರಗೌಡ ನೇಮಕ, ಮೈಸೂರು, ಕೊಡಗು, ಹಾಸನಕ್ಕೂ ಅಧ್ಯಕ್ಷರ ಆಯ್ಕೆ. ಸ್ವಾಧೀನವಾದ 6 ಎಕರೆ ಜಮೀನಿಗೆ ಇನ್ನೂ ಬಾರದ ಪರಿಹಾರ, ಬಿಟಿಡಿಎ ಪುನರ್ವಸತಿ ಅಧಿಕಾರಿಗಳ ಕಚೇರಿ ಜಪ್ತಿ, ಚೇರ್, ಸ್ಟೂಲ್, ಜೆರಾಕ್ಸ್ ಮಷಿನ್ಗಳೆಲ್ಲ ಜಪ್ತಿ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರ ಹೋರಾಟ, ರಸ್ತೆಗೆ ಮಾವು ಸುರಿದು ಭಾರೀ ಆಕ್ರೋಶ, ಬಂದ್ಗೆ ಮುಂದಾಗಿದ್ದ ರೈತರು ಮನವೊಲಿಸಿದ ಜಿಲ್ಲಾಧಿಕಾರಿ.